ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6, 7, 8 ಮತ್ತು 9ನೇ ತರಗತಿಯ SA2 ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು DSCRTಯಿಂದ ಬಂದಿದೆ. ಇಟ್ ಮೀನ್ಸ್ ಅವರು ಮೊನ್ನೆ ಶನಿವಾರ ಒಂದು ಬಂದಿತ್ತು, 7 ತಾರೀಕಿಗೆ ಅನಿಸುತ್ತೆ. ಓಕೆನಾ, ಒಂದು 2 ಡೇಸಲ್ಲೇ ಏನಾಯ್ತಂದರೆ ಟೈಮ್ ಟೇಬಲ್ ಮತ್ತೆ ಚೇಂಜ್ ಮಾಡಿದರು. ಓಕೆನಾ, ಸೊ ಏನಿಲ್ಲ, 20 ತಾರೀಕಿನಿಂದ ಪ್ರಾರಂಭವಾಗ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು 24ಕ್ಕೆ ಮುಗಿಸಿದ್ದಾರೆ. ಲಾಸ್ಟ್ 2 ಇರ್ಬೋದು, ಅದು 6ಗೆ ಬಂದಿದೆ. ಓಕೆನಾ, ಸೊ ನೋಡೋಣ ಡೀಟೇಲಾಗಿ. ಫಸ್ಟ್ ನೋಡಿ, 6th 7th ನೋಡ್ತಕ್ಕಂಥ ವೇಳಾಪಟ್ಟಿ ನೋಡೋದಾದರೆ ಅವ್ರಿಗೆಲ್ಲ 40 ಅಂಕಗಳ ಪರೀಕ್ಷೆ 1.5 ಗಂಟೆ. ನಿಮಗೆ ಇದು ಗೊತ್ತಿರಬೇಕು. ಸೊ 24/3/2026 ಮಂಗಳವಾರದಂದು ಪ್ರಥಮ ವಿಷಯದ ಪರೀಕ್ಷೆಗಳು ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ. 25 ಮಾರ್ಚ್ಗೆ ಪರೀಕ್ಷೆ ಇಲ್ಲ. 26/3/2026ಕ್ಕೆ ಗುರುವಾರ ಗಣಿತ ಬರ್ತದೆ. ಸೊ ಅದು ಕೂಡ ಬೆಳಗ್ಗೆ 11:30ರಿಂದ 1 ಗಂಟೆ. ಶುಕ್ರವಾರ 27/3/2026ಕ್ಕೆ ದ್ವಿತೀಯ ಭಾಷೆಯ ಪರೀಕ್ಷೆಗಳು ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತಾ ಇದೆ. 28 ಮಾರ್ಚ್ 2026 ಶನಿವಾರ ಪರೀಕ್ಷೆ ಇಲ್ಲ. 29 ಮಾರ್ಚ್ 2026 ಭಾನುವಾರ ರಜೆ ದಿವಸ. 30/3/2026 ಸೋಮವಾರ ಪರೀಕ್ಷೆ ಇಲ್ಲ. 31/3/2026 ಮಂಗಳವಾರ ಕೂಡ ಪರೀಕ್ಷೆ ಇಲ್ಲ. ಸೊ ನೆಕ್ಸ್ಟ್ ಇರೋದು 1/4/2026 ಬುಧವಾರದಂದು ಕೋರ್ ವಿಷಯದ ಪರೀಕ್ಷೆ ಸಮಾಜ ವಿಜ್ಞಾನ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ. ಮತ್ತು ಗುರುವಾರ ಪರೀಕ್ಷೆ ಇಲ್ಲ. ಶುಕ್ರವಾರ ಗುಡ್ ಫ್ರೈಡೆ ರಜೆ ಇದೆ. ಮುಂದಿನ ಪರೀಕ್ಷೆ 4 ಏಪ್ರಿಲ್ 2026 ಶನಿವಾರ ವಿಜ್ಞಾನ ವಿಷಯದ ಪರೀಕ್ಷೆ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯುತ್ತೆ. 5 ಏಪ್ರಿಲ್ಗೆ ರಜೆ ಇದೆ. 6 ಏಪ್ರಿಲ್ 2026 ಸೋಮವಾರ ತೃತೀಯ ಭಾಷಾ ಹಿಂದಿ ವಿಷಯದ ಪರೀಕ್ಷೆ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ ಅನ್ನೋದು 6th ಮತ್ತು 7th ಇತ್ತು. ಸೊ ನೋಡ್ಕೊಂಡು ಬರೋಣ 8th ಟೈಮ್ ಟೇಬಲ್. ಸೊ ಎಲ್ಲ ಒಂದು DSRT ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಅವುಗಳನ್ನು ಸಹಿತ ನೋಡ್ಕೊಡ್ರಿ ಅಂತ ಹೇಳ್ತಾ 8ನೇ ತರಗತಿ ನೋಡಿ, 24/3/2026 ಮಂಗಳವಾರ ಪ್ರಥಮ ಭಾಷಾ ವಿಷಯದ ಪರೀಕ್ಷೆಗಳು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಇಟ್ ಮೀನ್ಸ್ 8th 2 ಗಂಟೆಗಳ ಸಮಯವನ್ನು ಕೊಟ್ಟಿದ್ದಾರೆ. ಅವ್ರಿಗೆ 50 ಅಂಕದ ಪರೀಕ್ಷೆ ನಡೀತಾ ಇದೆ. 26/3/2026 ಗುರುವಾರದಂದು ಸಮಾಜ ವಿಜ್ಞಾನದ ಪರೀಕ್ಷೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆಗಳ ಅವಧಿಯಲ್ಲಿ ನಡೀತಾ ಇದೆ. ಇನ್ನು 27/3/2026 ಶುಕ್ರವಾರ ದ್ವಿತೀಯ ಭಾಷಾ ವಿಷಯದ ಪರೀಕ್ಷೆಗಳು ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ. ಇದು ಕೂಡ 2 ಗಂಟೆಯ ಒಂದು ಪರೀಕ್ಷಾವಧಿ. ಒಟ್ಟು ಅಂಕಗಳು 50. ಸೊ ಯಥಾವತ್ತಾಗಿ 28 ಮಾರ್ಚ್ 2026 ಶನಿವಾರ ಪರೀಕ್ಷೆ ಇರುವುದಿಲ್ಲ. 29 ಮಾರ್ಚ್ 2026 ಭಾನುವಾರ ರಜೆ. 30/3/2026 ಸೋಮವಾರ ಪರೀಕ್ಷೆ ಇರೋದಿಲ್ಲ. 31 ಮಾರ್ಚ್ 2026 ಮಂಗಳವಾರ ಮಹಾವೀರ ಜಯಂತಿ ನಿಮಿತ್ತ ರಜೆ ಇದೆ. ಮುಂದಿನ ವಿಷಯದ ಪರೀಕ್ಷೆ 1 ಏಪ್ರಿಲ್ 2026 ಬುಧವಾರ ಗಣಿತದ ವಿಷಯದ ಪರೀಕ್ಷೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಯವರೆಗೆ ನಡೀತದೆ. ಒಟ್ಟು 2 ಗಂಟೆಗಳ ಅವಧಿ. ಸೊ 50 ಅಂಕಗಳ ಒಂದು ಪರೀಕ್ಷೆ. ಇನ್ನು 2 ಏಪ್ರಿಲ್ 2026 ಗುರುವಾರ ಪರೀಕ್ಷೆ ಇರೋದಿಲ್ಲ. ಇನ್ನು 3 ಏಪ್ರಿಲ್ 2026 ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ರಜೆಯನ್ನು ಇದೆ. ಇನ್ನು 4/4/2026 ಶನಿವಾರದಂದು ಕೋರ್ ವಿಷಯ ವಿಜ್ಞಾನದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಎಕ್ಸಾಮ್ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆಯ ಪರೀಕ್ಷೆ, 50 ಅಂಕಗಳ ಒಂದು ಪೇಪರ್. ಇನ್ನು 5 ಏಪ್ರಿಲ್ 2026 ಭಾನುವಾರ ರಜೆ ಇದೆ. ಲಾಸ್ಟ್ 6 ಏಪ್ರಿಲ್ 2026 ಸೋಮವಾರ ಈ ತೃತೀಯ ಭಾಷಾ ಹಿಂದಿ ವಿಷಯದ ಪರೀಕ್ಷೆಗಳು ನಡೀತವೆ. ಸೊ ಅದು ಕೂಡ ಬೆಳಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆ ಪರೀಕ್ಷೆ, 50 ಅಂಕಗಳ ಒಂದು ಪರೀಕ್ಷೆ. ಎಸ್, ಲಾಸ್ಟ್ ನೋಡ್ಕೊಂಡು ಬರೋಣ 9ನೇ ತರಗತಿಯ SA2 ಪರಿಷ್ಕೃತ ವೇಳಾಪಟ್ಟಿ. 24/3/2026 ಮಂಗಳವಾರ ಪ್ರಥಮ ಭಾಷಾ ವಿಷಯದ ಪರೀಕ್ಷೆ ಬೆಳಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆ 15 ನಿಮಿಷವರೆಗೆ ನಡೀತದೆ. ಸೊ ಇದು 3 ಗಂಟೆ 15 ನಿಮಿಷದ ಪರೀಕ್ಷೆ, 100 ಅಂಕಗಳ ಒಂದು ಪೇಪರ್. ಇನ್ನು 25/3/2026ಕ್ಕೆ ಬುಧವಾರ ಪರೀಕ್ಷೆ ಇರೋದಿಲ್ಲ. ಇನ್ನು 26/3/2026 ಗುರುವಾರದಂದು ವಿಜ್ಞಾನ ವಿಷಯದ ಪರೀಕ್ಷೆ ಬೆಳಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆ 15 ನಿಮಿಷವರೆಗೆ ನಡೆಯುತ್ತದೆ. 3 ಗಂಟೆ 15 ನಿಮಿಷಗಳ ಕಾಲಾವಧಿಯ ಪರೀಕ್ಷೆ, 80 ಅಂಕಗಳ ಪೇಪರ್. ಇನ್ನು 27/3/2026 ಶುಕ್ರವಾರ ದ್ವಿತೀಯ ಭಾಷಾ ವಿಷಯದ ಪರೀಕ್ಷೆಗಳು ಅದು ಬೆಳಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆಗೆ ಮುಗಿಯುತ್ತೆ. 3 ಗಂಟೆ ಪರೀಕ್ಷೆ, 80 ಅಂಕಗಳ ಒಂದು ಪರೀಕ್ಷೆ ಇರ್ತದೆ. ಇನ್ನು 28 ಮಾರ್ಚ್ 2026ಕ್ಕೆ ಶನಿವಾರ ಪರೀಕ್ಷೆ ಇಲ್ಲ. 29 ಮಾರ್ಚ್ 2026ಕ್ಕೆ ಭಾನುವಾರ ರಜೆ. 30 ಮಾರ್ಚ್ 2026 ಸೋಮವಾರ ಪರೀಕ್ಷೆ ಇಲ್ಲ. 31 ಮಾರ್ಚ್ 2026 ಮಂಗಳವಾರ ಮಹಾವೀರ ಜಯಂತಿ ನಿಮಿತ್ತ ರಜೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಒಮ್ಮೆ 1 ಏಪ್ರಿಲ್ 2026 ಬುಧವಾರ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುತ್ತೆ. ಮಧ್ಯಾಹ್ನ 2 ಗಂಟೆ 15 ನಿಮಿಷವರೆಗೆ ನಡೆಯುತ್ತೆ. ಇದು 3 ಗಂಟೆ
15 ನಿಮಿಷದ ಪೇಪರ್ 80 ಅಂಕಗಳ ಪರೀಕ್ಷೆ. ಇನ್ನು 2 ಏಪ್ರಿಲ್ 2026 ಗುರುವಾರ ಪರೀಕ್ಷೆ ಇಲ್ಲ. 3-4-2026 ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ರಜೆ. ನೆಕ್ಸ್ಟ್ ಇರೋದೇ ಶನಿವಾರ 4-4-2026 ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತೆ. ಅದು ಬಂದುಬಿಟ್ಟು ಬೆಳಿಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆ 15 ನಿಮಿಷವರೆಗೆ ನಡೆಯುತ್ತೆ. ಇದು 3 ಗಂಟೆ 15 ನಿಮಿಷಗಳ ಪೇಪರ್ 80 ಮಾರ್ಕ್ಸಿಂದ ಇರುತ್ತೆ. ಇನ್ನು 5 ಏಪ್ರಿಲ್ 2026ಕ್ಕೆ ಭಾನುವಾರ ರಜೆ ಇದೆ. ಲಾಸ್ಟ್ ಪೇಪರ್ ಬಂದುಬಿಟ್ಟು 6 ಏಪ್ರಿಲ್ 2026 ಸೋಮವಾರ ತೃತೀಯ ಭಾಷಾ ವಿಷಯದ ಪರೀಕ್ಷೆ ಬೆಳಗ್ಗೆ 11ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆವರೆಗೆ ಇರುತ್ತೆ. ಸೊ ಇದು ಕೂಡ 80 ಅಂಕದ ಒಂದು ಪರೀಕ್ಷೆ. ಸೊ ಇಷ್ಟು ಏನಾಗಿತ್ತು ಅಂತಂದರೆ ಪರಿಷ್ಕೃತವಾಗಿರ್ತಕ್ಕಂಥ 6, 7, 8, 9ನೇ ತರಗತಿಯ ಒಂದು ವೇಳಾಪಟ್ಟಿ ಇತ್ತು. ಸೊ ಇದನ್ನು ಫಾಲೋಅಪ್ ಮಾಡಿ ಈ ಪರೀಕ್ಷೆಗಳನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.